ಭಾರತೀಯ ಜನತಾ ಪಾರ್ಟಿ ಮಂಡಲದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಂಗಳೂರು ತಾಲೂಕು ಭೂಮಿ ನ್ಯಾಯ ಮಂಡಳಿಯ 2 ಬಾರಿ ಸದಸ್ಯರಾಗಿ ಹಾಗೆ ಅಮ್ಲಮೊಗರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ನಮ್ಮೆಲ್ಲರ ಮಾರ್ಗದರ್ಶಿಗಳು ಹಿರಿಯರಾಗಿರ್ತಕ್ಕಂಥ ಪಡ್ಯಾರ ಮನೆ ಸಂಜೀವ್ ಶೆಟ್ಟಿಯವರು ದಿನಾಂಕ 7 ತಾರೀಕಿನಂದು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಮತ್ತು ನುಡಿನಮನ ಸಲ್ಲಿಸುವ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರು ಇದ್ದಾರೆ, ಅವರನ್ನು ಕೂಡ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇವೆ. ಹಾಗೆ ಈ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಜಯರಾಮ್ ಶೆಟ್ಟಿ ಇರ್ತಾರೆ, ಅವರನ್ನು ಕೂಡ ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಆಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಸೀತಾರಾಮ್ ಬಂಗೇರಿ ಇದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತೇವೆ. ಮಂಡಲದ ಮಾಜಿ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಚಂದ್ರಶೇಖರ್ ಉಚ್ಚಿಲಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮದ ಉಪಸ್ಥಿತಿಗೆ ನಾವು ಗೌರವಿಸ್ತೇವೆ. ಇಷ್ಟೊಂದು ಪರಿಷತ್ತಿನ ಪ್ರಮುಖರಾಗಿರ್ತಕ್ಕಂಥ ಗೋಪಾಲ್ ಕುತ್ತಾರ್ ಅವರಿದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತೇವೆ. ಹಾಗೆ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕ ಮಂಡಲದ ಪದಾಧಿಕಾರಿಗಳು ಹಾಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಮೋರ್ಚಾದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಾರ್ಟಿಯ ಗೌರವಾನ್ವಿತ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಉಪಸ್ಥಿತಿಗಳನ್ನು ಗೌರವಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಉಲ್ಲಾಲ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಜಯರಾಮ್ ಶೆಟ್ಟಿಯವರು 2 ನುಡಿನಮನಗಳನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳೇ ಕಾರ್ಯಕರ್ತ ಬಂಧುಗಳು, ನಾವು ಇವತ್ತು ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತ ಗೌರವಾನ್ವಿತ ಸಂಜೀವ್ ಶೆಟ್ಟಿ ಅವರು ಕಳೆದ 7ನೇ ತಾರೀಕಿಗೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಜಾತಸ್ಯಂ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಹುಟ್ಟಿದವನಿಗೆ ಸಾವು ಎಂಬುದು ನಿಶ್ಚಿತ, ಆದರೆ ಅದು ಯಾವಾಗ ಬರುತ್ತದೆ, ಹೇಗೆ ಬರುತ್ತದೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಜನನ ಮರಣ ಅದು ಅನಿವಾರ್ಯವಾಗಿರುವಂಥದ್ದು. ಆದರೂ ನನಗೆ ಅವರಿಗೆ ಸ್ವಲ್ಪ ಬೇಗ ಮರಣ ಬಂತು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ನನಗಿಂತ ಅವರು ಕೆಲವು ವರ್ಷ ಚಿಕ್ಕವರು, ಆದರೂ ಈ ಪಾರ್ಟಿಯಲ್ಲಿ ದುಡಿದಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಎಲ್ಲರನ್ನ ಒಟ್ಟುಗೂಡಿಸುವಲ್ಲಿ ಅವರು ಸಹಕರಿಸಿದ್ದಾರೆ. ನನ್ನ ನೆನಪು ಸರಿಯಾಗಿದ್ದರೆ ನಾನು 1969ರಲ್ಲಿ ನಾವು ಜನಸಂಘ ಸ್ಥಾಪನೆ ಮಾಡಬೇಕು 300 ಗ್ರಾಮದಲ್ಲಿ. ನಾವೆಲ್ಲ ಆವಾಗ ಬಾಬು ಶೆಟ್ಟರ ಅಂಗಡಿ ಮತ್ತು ಅವರ ಅಣ್ಣನ ಹೋಟೆಲ್ ಇತ್ತು ಕುತ್ತಾರ್ನಲ್ಲಿ. ಅಲ್ಲಿ ವಾರಕ್ಕೊಮ್ಮೆ ಸೇರಿ ಆಟ ಆಡುವಂಥದ್ದೆಲ್ಲ ಮಾಡುವಂಥದ್ದರಿಂದ ಅಲ್ಲೆಲ್ಲ ಬಂದು ಸೇರಿಕೊಳ್ತಾ ಇದ್ರು. ಆದ್ದರಿಂದ ಅಲ್ಲಿ ಜನಸಂಘ ಪ್ರಾರಂಭ ನಮ್ಮ ಗ್ರಾಮದಲ್ಲಿ ಅವರ ಉಮೇದಿನಿಂದ ಜನಸಂಘ ಪ್ರಾರಂಭ ಆದ ನಂತರ ನಾವು ಆವಾಗ ಗ್ರಾಮಾಂತರ ಪ್ರದೇಶದಲ್ಲಿ ಜನಸಂಘ ಪ್ರಶ್ನೆಯೇ ಇರಲಿಲ್ಲ, ಎಲ್ಲಿ ಇರಲಿಲ್ಲ. ನಮಗೆ ಹರೇಕಳ, ಅಮ್ಲಮೊಗರು, ಪಾವೂರು ಅಲ್ಲೆಲ್ಲ ಶೂನ್ಯ, ಏನಿಲ್ಲ, ಕಾರ್ಯಕರ್ತರೇ ಇಲ್ಲ. ಅವೆಲ್ಲದಲ್ಲಿ ಪುರುಷೋತ್ತಮ ಶೆಟ್ಟರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದು, ಅವರನ್ನ ಮಾತನ್ನು ಮೀರಿ ಹೋಗುವಂಥ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋಗುವಂಥದ್ದು ಕೆಲಸವನ್ನು ಯಾರೂ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಆ ಸಂದರ್ಭದಲ್ಲಿ ನಮಗೆ ಅಮ್ಲಮೊಗರಿನಲ್ಲಿ ಸಂಜೀವ್ ಶೆಟ್ಟರ ಮತ್ತು ಅವರ ಪರಿವಾರದ ಸ್ವಲ್ಪ ಜನವನ್ನು ಇಟ್ಟುಕೊಂಡು ನಾವು ಜನಸಂಘ ಸ್ಥಾಪನೆ ಮಾಡುವ ದೃಷ್ಟಿಯಲ್ಲಿ ಅವರು ಉಮೇದು ತೋರಿಸಿದರು. ಅಲ್ಲಿ ನಮ್ಮದು ಜನಸಂಘದ ಅಮ್ಲಮೊಗರು ಗ್ರಾಮ ಪಂಚಾಯತ್ ಕೂಡ ಪ್ರಾರಂಭ ಆಯಿತು. ನಮ್ಮೊಂದಿಗೆ ಭಾಳಷ್ಟು ಸಮಯ ಅವರು ಕೆಲಸ ಮಾಡಿದರು, ಪ್ರಾಮಾಣಿಕವಾಗಿದ್ದರು. ಯಾವುದೇ ಗದ್ದಲವಿಲ್ಲದೆ, ಬೊಬ್ಬೆ ಇಲ್ಲದೆ, ತನ್ನಷ್ಟಕ್ಕೆ ತಾನು ಸೈಲೆಂಟಾಗಿ ಕೆಲಸ ಮಾಡುವಂಥ ಜಾಣತನವನ್ನು ಅವರು ತೆಗೆದುಕೊಂಡಿದ್ದರು. ಅದೆಲ್ಲಕ್ಕಿಂತ ಹೆಚ್ಚು ನಾನು ಅವರ ಜೀವನದ ಬಗ್ಗೆ ನೆನಪು ಮಾಡೋದಂತೇಳಿ ಎಮರ್ಜೆನ್ಸಿಯಲ್ಲಿ ಅವರು ಜೈಲಿನಲ್ಲಿದ್ದರು 3 ತಿಂಗಳು. 1975ನೇ ಇಸವಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಇರುವಾಗ ಈ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು. ನಮ್ಮ ಪಕ್ಷ ಆಗ ಒಂದು ನಿರ್ಧಾರ ತಗೊಂಡಿತ್ತು, ಇಡೀ ದೇಶದ ಎಲ್ಲ ಜೈಲುಗಳಲ್ಲಿ ನಮ್ಮ ಕಾರ್ಯಕರ್ತರು ಭರ್ತಿ ಆಗಬೇಕು, ಈ ಸರ್ಕಾರಕ್ಕೆ ಅವರಿಗೆ ಅನ್ನ ಕೊಡುವಂಥ ಕಷ್ಟ ಆಗಬೇಕು. ಆದ್ದರಿಂದ ಪ್ರತಿ ಕ್ಷೇತ್ರದಿಂದ ಕೂಡ ನಾವು ಜೈಲನ್ನು ಭರ್ತಿ ಮಾಡಬೇಕು. ಹಾಗೆಂದ ನನಗೆ ಕರಂಬಳಿ ಚಂದ್ರಶೇಖರ್ ಆವಾಗ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಫೋನ್ ಮಾಡಿ ನೀನೊಂದು ಸಲ ಹೋಗುವಾಗ ನನ್ನ ಹತ್ರ ಮಾತಾಡಿ ಹೋಗಬೇಕು ಅಂತ.
ಆಗ ಅವರು ಹೇಳಿದರು, ನಾನು ನಿನ್ನ ಮನೆ ವಿಚಾರ ನನಗೆ ಗೊತ್ತುಂಟು, ನೀನು ಮತ್ತು ನಿನ್ನ ತಾಯಿ ಇಬ್ಬರೇ ಇರೋದು, ಮತ್ತು ನೀನು ಕೆಲಸದಲ್ಲಿದ್ದಿ, 3 ತಿಂಗಳು ಜೈಲಾದರೆ ಅದನ್ನು ಕಳ್ಕೊಳ್ತೀವಿ, ಆದ್ದರಿಂದ ನಿನ್ನನ್ನು ನಾನು ಹೇಳೋದಿಲ್ಲ, ನೀನು ಉಳ್ಳಾಲ ಕ್ಷೇತ್ರದ ಜನಸಂಘದ ಪ್ರಧಾನ ಕಾರ್ಯದರ್ಶಿ, ಆದ್ದರಿಂದ ಒಂದು ಟೀಮ್ ಮಾಡಿ ಜೈಲಿಗೆ ಕಳಿಸ್ಕೊಡ್ಬೇಕು ಕಾರ್ಯಗಳು, ಮತ್ತು ಬರೋವರೆಗೆ ಅವರ ಯೋಗಕ್ಷೇಮವನ್ನೆಲ್ಲ ನೋಡಿಕೊಡ್ಬೇಕು, ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು, ಅದರಲ್ಲಿ ಏನು ರಿಯಾಯಿತಿ ಇಲ್ಲ ಅಂತ. ಆದ್ದರಿಂದ ಆಗೋದಿಲ್ಲ ಅಂತ ಹೇಳುವಂಥ ಪ್ರಶ್ನೆನೇ ಇಲ್ಲಲ್ಲ, ನಾನು ಹೋಗುವಂಥದ್ದೇ ಆಗತ್ತೆ, ಯಾಕೆ ಮತ್ತೊಬ್ಬರು ಹೋಗ್ಲಿಕ್ಕೆ ಹೇಳಲಿಕ್ಕೆ ಆಗತ್ತಾ? ನಾನು ಸೀದಾ ನಮ್ಮ ಆಗ ಹಿರಿಯವರು ಇಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳಿದರೆ ಲೋಕಾಯಗಟ್ಟಿ ಅವರು, ಯಾರಿಗೆ ಮುಲಾಜಿಗೆ ಬೀಳುವಂಥ ವ್ಯಕ್ತಿ ಅಲ್ಲ. ನಾನು ಜನಸಂಘಕ್ಕೆ ಸೇರಿದ್ದೆ ಅಂತ ಹೇಳಿದರೆ ಅವರಿಂದಲೇ ಜನಸಂಘ ಅವರ ತತ್ವ ಸಿದ್ಧಾಂತ ಇದೆ. ನಾನು ಅವ್ರ ಹತ್ರ ಹೋದೆ, ಆ ಪುಣ್ಯಾತ್ಮ ವಾಚ್ ರಿಪೇರಿಯರ್ ಭಾರತ್ ವಾಚ್ ವರ್ಕ್ಸ್ ಅಂತ, ಆ ಕೈಯಲ್ಲಿದ್ದ ವಾಚಿ ಅದನ್ನು ತೆಗೆದು 4 ಸಲ ಎದೆಗೆ ಬಡ್ಕೊಂಡ್ರು, ಯಾನ್ ಪಾಪ ಜೈಲಿಗೆ ಅಂತ ಹೇಳಿದೆ, ಬಾಕಿ ಜನ ನೀನೇ ಮಾಡಬೇಕು ಅಂತ ಹೇಳಿದೆ. ಹಾಗೆ ನಮ್ಮ ಬಾಬು ಶೆಟ್ಟಿ ಮತ್ತು ದೊಡ್ಡ ಶೆಟ್ಟರ ಪ್ರಭಾವದಿಂದ ಸಂಜೀವ್ ಶೆಟ್ಟರನ್ನು ಒಪ್ಪಿಸಿಕೊಂಡು ಒಂದು ದಿವಸ ಸುಮಾರು 10 ಜನ, ನಮ್ಮ ಮನೆಯಿಂದ 2 ಆನಂದ ಕಾವ ಮತ್ತು ಪ್ರಭಾಕರ್ ಶೆಟ್ಟಿ, ಮತ್ತು ಹರಿಜನ ಕಾಲೋನಿ ರಾಣಿಪುರದಿಂದ ಶಿವಪ್ಪ ಅಂತ ಒಬ್ಬವರು, ಮತ್ತು ಒಬ್ಬರು ನಂಗೆ ನೆನಪು ಬರ್ತಾ ಇಲ್ಲ, ಮತ್ತು ಸಂಜೀವ್ ಶೆಟ್ಟರು, ಇಲ್ಲಿ ಉಳ್ಳಾಲದಿಂದ 1-2 ಲೋಕಾಯಗಟ್ಟಿಯವರು, ಒಂದು ವ್ಯಕ್ತಿ 10 ಜನವನ್ನು ಉಳ್ಳಾಲ ಪೊಲೀಸ್ ಸ್ಟೇಷನ್ ಎದುರಿನಲ್ಲಿ ಮೆರವಣಿಗೆ ಮಾಡಿಸಿ ಎಲ್ಲರನ್ನು ಅರೆಸ್ಟ್ ಮಾಡಿಸಿ ಮಂಗಳೂರು ಸಬ್ ಜೈಲಿನಲ್ಲಿ ಇಟ್ಟಿದ್ದು. ಆದರೆ ಅವರಿಗೆ ಹೇಳಬೇಕಲ್ಲ, ಮನೆಯವರಿಗೇನು ಗೊತ್ತಿರಲಿಲ್ಲ. ಆದರೆ ಎಲ್ಲ ಕಡೆಗೆ ನಾವು ಹೋಗಿದ್ದೆವು ಒಟ್ಟಾಗಿ, ನಾವು ಒಂದು 3-4 ಜನ. ಆದರೆ ಸಂಜಯ್ ಶೆಟ್ಟರ ಮನೆಗೆ ಹೋಗಲಿಕ್ಕೆ ನನ್ನೊಟ್ಟಿಗೆ ಬರಲಿಕ್ಕೆ ಯಾರು ತಯಾರಿರಲಿಲ್ಲ, ನೀನೇ ಹೋಗಿ ಹೇಳಬೇಕು ಅಂತ ಹೇಳಿದೆ. ಹಾಗೆ ಹೋಗಿದ್ದೆ, ಹೇಳಿದೆ ಅವರು ಇನ್ನು 3 ತಿಂಗಳು ಬರೋದಿಲ್ಲ, ಜೈಲಿನಲ್ಲಿದ್ದಾರಂತೆ. ಹಬ್ಬ ಅಮ್ಮನ ಬೊಬ್ಬೆ ರಂಪಾಟ ಕೇಳಿದರೆ, ಬೊಬ್ಬೆ ಅಂತ ಹೇಳಿದರೆ ಇಡೀ ಮನೆ ಇಡೀ ಉದ್ದಕ್ಕೆ ಹೊರಲಾಡಿಬಿಟ್ಟು ಜೋರಾಗಿ ಬೊಬ್ಬೆ ಹಾಕಿದ್ದೆ. ಯಾಕಂತ ಹೇಳಿದರೆ ನಾನು ನನ್ನ ತಮ್ಮ ಇಲ್ಲದೆ ಹೇಗೆ ಬದುಕುವುದು, ನಮ್ಮ ಮನೆ ಖರ್ಚು ಇದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಆಗಲ್ಲ, ಏನು ಮಾಡೋದಂತ. ಕಡೆಗೆ ಅವರನ್ನು ಸಮಾಧಾನ ಮಾಡಿ ಅವರಿಗೆ ಸ್ವಲ್ಪ ತಿಂಗಳು ಆರ್ಥಿಕ ಸಹಾಯ ಮಾಡೋದಂದ್ರೆ ಆಶ್ವಾಸನೆಯನ್ನೇ ಕೊಟ್ಟರು. ಆದರೂ ಸಂಜಯ್ ಶೆಟ್ಟರು ಒಳ್ಳೆಯ ಒಬ್ಬ ಕಾರ್ಯಕರ್ತನಾಗಿದ್ದುಕೊಂಡು ನಮ್ಮ ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯವಾಗಿದ್ದುಕೊಂಡು ಅವರು ನಮ್ಮೊಟ್ಟಿಗೆ ಇದ್ದರು. ಅವರು ಮರಣ ಹೊಂದುವವರೆಗೂ ನಮ್ಮೊಟ್ಟಿಗೆ ಇದ್ದವರು. ಆದ್ದರಿಂದ ನಾವು ಇವತ್ತು ಅವರನ್ನು ಗೌರವಪೂರ್ವಕವಾಗಿ ನೆನಪಿಸುವಂಥದ್ದು, ಅವರ ಆತ್ಮಕ್ಕೆ ಭಗವಂತನ ಚಿರಶಾಂತಿಯನ್ನು ಕೊಡಬೇಕು. ಮುಂದಿನ ಜನ್ಮದ ಉಂಟಂತಾದರೆ ಅಥವಾ ಮುಂದಿನ ಜನ್ಮ ಇದ್ದರೆ ಅವರು ಪುನಃ ಈ ಕ್ಷೇತ್ರದಲ್ಲಿ ಹುಟ್ಟಿ ಈ ಪಾರ್ಟಿಯಲ್ಲೇ ಸೇರಿಕೊಂಡು ಈ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವುದರ ದೃಷ್ಟಿಯಲ್ಲಿ ಅವರಿಗೆ ಪರಮಾತ್ಮ ಶಕ್ತಿ ಕೊಡಲಿ ಅಂತ ಹಾರೈಸಿ ನನ್ನ ಮಾತನ್ನು ನುಡಿದವನ್ನು ಸಲ್ಲಿಸ್ತಾರೆ. ದುಮ್ಮು ಪಾತೆರಲಕಾಯಿ ಹಲವಾರು ವರ್ಷಗಳು ಆಚರಣೆ ಉಂಟಾಗಿ ಉದ್ದು ಪಾತ್ರೆ ಅಂತ ಕೆಲವು ಸರ್ತಿ ಆ ನೆನಪು ಬರ್ತದೆ. ಅಂತಾಗಿ ನಾನು ಸಜ್ಜನ ವಿಷಯಗಳು ನಿಖಿಲೇತು ಸಂಪರ್ಕ ಇಂಕುಲು ದಿನವಲ ಒರೇ ಕೊರಿ ಕೊಂಡು ಪಾತ್ರ ಒಂದು ಪಾರ್ಟಿದವಾಡು, ರಾಜಕೀಯ ಆವಡು, ಸಾಂಸ್ಕೃತಿಕ ಆವಡು, ಸಾಮಾಜಿಕ ಆವಡು ಹಲವಾರು ಒಂದು ಕೋನಗಳಂತೀನಿ ಚಂದ್ರಶೇಖರನೊಟ್ಟಿಗೆ ಕೋನಗಳ ಪ್ರತಿಯೊಂದು ಸಭೆ ಸಮಾರಂಭವೂ ಒಟ್ಟಿಗೆ ಹೋಗಬೇಕು. ವಿಚಾರ ವಿನಿಮಯಗಳು ಒಟ್ಟಿಗೆ ನೇರ ಮಾತುಕತೆ ಬುಕ್ಕುರಿಗಳ ಮಕ್ಷರ ನಂಜಿ ಬುಕ್ಕುರಿಯನ್ನಿತ್ತು ದೂಷಣ ಅಲ್ಪಣ ದಾಳ ಜನ್ಯ ಒಂದು ಮನುಷ್ಯತ್ವದ ಗುಣ ಇತ್ತಿನ ಸಂಜೆ ಅದಕ್ಕೆ ಮಾತಾಡಲು ಬೇಜಾರು ಪಾಂಡ ಇಂಕ್ ಅರ್ನ ಕಡಕ್ಕೆ ಅರ್ನ ಪುಟಕಲಕ್ಕೆ ಇಂಕ್ ಒಂದು ಮನಸ್ಸು ಬಾಯಿದೆ ಇಂಕ್ ಈ ಪ್ರಾಯಕಾಲದಲ್ಲಿ ಎರಡಲ್ಲ ಇತದ ನೆಟ್ಟು ಜನಗಳಿಗೆ ಪಾತ್ರೆಯನ್ನು ಪಡಿಸೋದು ಅಂಚಿನ ಒಂದನ್ನ ಮನಸ್ಸು ಇಂಚಿನ ಇತ್ತಿನ ಪಾತ್ರದ ಅಂಚ ಆತ್ಮೀಯ ಕಳೆಗಳು ದುಃಖ ಕುಟುಂಬದ ಕಲ್ಪನೆ ಇಂಕೆಲ್ಲ ದುಃಖ ಅಲ್ಲ ಹೆಚ್ಚಿಗೆ ಅನ್ನ ಗುಣವನ್ನು ತಂದೆ ದೇವರಮನ್ಯ ವಿಷಯ ಪಂಡರೆ ಅನ್ನ ಪಂಡನೆ ಕೂಡ ಪಂಡನೆ ಹೋಗಿ ಅದನ್ನು ಅಗಳುವಿಕೆಗೆ ಅದನ್ನ ಕುಟುಂಬದ ಕಲೆಗೆ ಅದನ್ನ ಮಿತ್ರರಿಗೆ ದುಃಖವನ್ನು ತೈಸನ್ನ ಆ ಶಕ್ತಿ ದೇವಿ ಕೊಡಲು ಬೊಕ್ಕ ಆತ್ಮಕ್ಕೂ ಶಾಂತಿ ದುಃಖಗಳು ಬೊಕ್ಕ ನಮ್ಮ ಮೋಕ್ಷ ಅವಂತ ಇದನ್ನೆಲ್ಲ ಪುನರ್ಜನ್ಮ ಅಂತ ಬಂತಾರೆ. ಪುನರ್ಜನ್ಮ ಜೈರನ್ ಶೆಟ್ಟಿ ಪಣಲೆಕ್ಕ ಇಟ್ಟಿದ್ದು ಎಂಟು ನಮ್ಮ ಸಮಾಜಗಳ ರಾಜಕೀಯಗಳ ದೇವಬಂತಿನ ಒಪ್ಪಾಡು ಇಂಥ ಮಾತೆಲ್ಲ ಅದನ್ನ ಪರವಾದ ಅದಕ್ಕೆ ಇಂಚಿನ ಉತ್ತಮ ದೇವರ ಪ್ರಾರ್ಥನೆ ಮತ್ತು ಪಾತ್ರ ಮುಂದೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾಗಿರ್ತಕ್ಕಂಥ
ಗೋಪಾಲ್ ಕುತ್ತರ್ ಅವರು 2 ನುಡಿ ನಮನವನ್ನು ತಿಳಿಸಬೇಕೆಂದು ಕೇಳ್ಕೊಳ್ತೇನೆ. ಭಾರತೀಯ ಜನತಾ ಪಕ್ಷದ ಒಂದು ಮಲ್ಲ ಕಾರ್ಯಕರ್ತನ ನಮ್ಮ ಇನಿ ಕಲೆ ಉಂದ ಸುಮಾರು 1980 ಪಕ್ಕ ಕಾರಣ ಪರಿಚಯ ಯಾನು ಸಂಘದ ಮುಖ್ಯ ಶಿಕ್ಷಕ ಆದಿತ್ತೆ. ಆ ಸಂದರ್ಭಡು ಎಂಕ್ ಹರೆಕಲ ಅಂಬ್ಲಮಗರು ಈ ಭಾಗಡು ಶಾಖೆ ಮನ್ಪಡ ಒಂಜಿ ಜವಾಬ್ದಾರಿ ಇತ್ತು ಮಂಡಲ ಕಾರ್ಯವಾದ ಇಟ್ಟು ಅಪ್ಪಗೆ ನಾನು ಮೇರ್ನ ಇಲ್ಲಾಡು ಧ್ವಜ ಪಕ್ಕ ಪೀಠ ಇತ್ತನು ಅಲ್ಪಡ್ದು ಕನತದು ಇಟ್ಟನ್ನ ಕ್ವಾಲಿಟಿ ಇಡುತ್ತೆ ಇಟ್ಟು ಶೆಟ್ಟು ಅಲ್ಪ ಅರ್ನ ಇಲ್ಲದೆ ಇದ್ರೂ ಶಾಖೆ ಮಂತದಿತ್ತು. ಅಪ್ಪ ಸಂಪೂರ್ಣ ಅರೆನು ಜಾರಮಂಡ ಪನ್ಲಕ್ಕನೆ ಅಲ್ಪ ಏರಿಗಳ ನಂಗೆ ಅಪ್ಪ ಸಂಘ ಪರಿವಾರದ ಜನಕ್ಕಲಿಜ್ಜಾನು ಭಾರಿ ಕಷ್ಟ. ಶಾಖೆದ ಮುಖಾಂತರ ಎಲ್ಲಿಲ್ಲ ಜೋಕ್ಲಿನ ಗೊಬ್ಬ ಒಂದು ಆ ಮುಖಾಂತರ ಸಂಘಟನೆಯನ್ನು ಸಂಜೋನ ನೇತೃತ್ವಡು ಅಲ್ಪ ಗಟ್ಟಿ ಮನ್ಪರೆ ನಂಗೆ ಕೊಂಚ ಅವಕಾಶ ಇತ್ತು. ಸಂಜೋನ್ನೇ ಅಲ್ಪ ಪ್ರತಿ ವಿರೋಧದ ನಡುಟ್ಲ ನಮ್ಮ ಪರಿವಾರಡು ಬೇರೆ ಕೆಲಸ ಮಂತೇರು ಅಂಚನೊಂದು ಎಡ್ಡೆ ವ್ಯಕ್ತಿ ನೀ ನಮ್ಮನ್ನು ಬಿಡ್ದು ಪೋನಾಗ ಮಸ್ತ್ ದುಃಖ ಆಪು ಆರೊಂದತ್ತು ನಮ್ಮೆಟ್ಟು ಏರೇನು ಕಲೆ ಉಂಡಾಗ ನಂಗೆ ಮಸ್ತ್ ದುಃಖ ಆಪು ಬೇಪಂಡ ಒಂಜಾತ್ತು ಒಬ್ಬೆ ಸ್ವಾರ್ಥ ಹೆಜ್ಜೆ ಅಂದೆ ಈ ಸಂಘ ಪರಿವಾರಡು ನಿಸ್ವಾರ್ಥವಾದ ಸೇವೆ ಮಾಡ್ಪುಣ ಕಾರ್ಯಕರ್ತರು ನಮ್ಮ ಪುರ ಅಂಚಾದು ಒವೇನೇ ಆಸೆನ ಬಯಸಂದೆ ಪಕ್ಷಕ್ಕೋಸ್ಕರ ಕೆಲಸ ಮಂತೇರು ಅವ್ರನ್ನ ಆತ್ಮಗೂ ಮೋಕ್ಷ ತಿಕ್ಕಾಡು ಅರೆನ್ನು ಕಲೆವನ್ನಂಚಿನ ಇಲ್ಲದಾಗ್ಲಿಗೆ ದುಃಖವನ್ನು ಸಹಿಸೋನ್ನಂಚಿನ ಶಕ್ತಿನ ಪರಮಾತ್ಮ ಕೊರಡಂದು ಪರದೆನ್ನ ರೆಡ್ಡು ಪಾತ್ರನು ಅವ್ರನ್ನ ಪಾದದಡಿಕ್ಕೆ ಸಮರ್ಪಣೆ ಉಂಟು. ಮುಂದೆ ನಮ್ಮ ಮಂಡಲದ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಹಿರಿಯ ನಾಯಕರಾದಂಥ ಚಂದ್ರಶೇಖರ್ ಉಚ್ಚಿಲ್ ಅವರು 2 ನುಡಿ ನಮನವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಳದ ನಮ್ಮನ್ನು ಬಿಟ್ಟು ಅಗಲಿದಂಥ ಸಂಜೀವ್ ಶೆಟ್ಟಿ ಅವರ ಶ್ರದ್ಧಾಂಜಲಿ ಸಭೆಯ ಸೇರಿರ್ತಕ್ಕಂಥ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಹಿರಿಯರೇ, ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಸಂಜೀವ್ ಶೆಟ್ಟಿಯವರು ಮೊನ್ನೆಯ ದಿನ ನಮ್ಮನ್ನು ಬಿಟ್ಟು ದೇವರ ಪಾದವನ್ನು ಸೇರಿದ್ದಾರೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಒಬ್ಬ ಮನುಷ್ಯ ಸಮಾಜಕ್ಕೋಸ್ಕರ ಏನೆಲ್ಲ ಕೆಲಸವನ್ನು ಮಾಡಿದ್ದಾನೆ ಅದಕ್ಕೆ ಯಾವುದೇ ಚ್ಯುತಿ ಇಲ್ಲದ ರೀತಿಯಲ್ಲಿ ಸಂಜೀವ್ ಶೆಟ್ಟಿಯವರು ನಡ್ಕೊಂಡಿದ್ದಾರೆ. ಸಂಜೀವ್ ಶೆಟ್ಟಿಯವರಿಗೂ ನನಗೆ ನೆನಪು 1996ರಲ್ಲಿ ಜಯರಾಮ್ ಶೆಟ್ಟಿಯವರು ನನಗೆ ಫೋನ್ ಮಾಡಿ ಹೇಳಿದರು, ಅವರ ಅಮ್ಲಮಗರ್ನಲ್ಲಿ ಅವರ ಕ್ಲಬ್ಬು ಅದರ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ನಾವು ಒಟ್ಟಿಗೆ ಹೋಗುವ ಅಂಥೇಳಿ ಜಯರಾಮ್ ಶೆಟ್ಟಿಯವರು ನನಗೆ ಹೇಳಿದರು. ಆವಾಗ ಅವರು ಶಾಸಕರಾಗಿದ್ದರು. ನಾನು ನನ್ನ 2 ಚಕ್ರದ ವಾಹನದಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವತ್ತಿನಿಂದ 1996ರಿಂದ ಮೊನ್ನೆಯ ಅಗಲುವಿಕೆಯ ದಿನದವರೆಗೆ ನಮಗೂ ಅವರಿಗೆ ಭಾರಿ ಅವಿನಾಭಾವ ಸಂಬಂಧ ಇತ್ತು. ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಅವರು ನನ್ನನ್ನು ಕರೆಯೋದೇ ಇಲ್ಲ, ನಾನು ಕೂಡ ಅವರನ್ನು ಕರೆಯೋದೇ ಇಲ್ಲ. ನಾನು 2013ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ಅಧ್ಯಕ್ಷ ಘೋಷಣೆ ಆದಂಥ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳನ್ನು ಯಾರನ್ನು ಆಯ್ಕೆ ಮಾಡಬೇಕೆನ್ನುವಂಥ ಚರ್ಚೆಗಳು ಬಂದಾಗ ಹಿರಿಯರು ಭಾರಿ ವರ್ಷದ ಜನಸಂಘದ ಕಾಲದಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಅನುಭವ ಇರತಕ್ಕಂಥ ಸಂಜೀವ್ ಶೆಟ್ಟಿಯವರನ್ನು ಮಾಡಬೇಕಂತೇಳಿ ನಾನು ಭಿನ್ನವಿಸಿದಾಗ ಜಿಲ್ಲೆಯ ಪ್ರಮುಖರು ಅವರನ್ನು ನಮಗೆ ನಿಯುಕ್ತಿಗೊಳಿಸಿದರು. ಸಂಜೀವ್ ಶೆಟ್ಟಿ ಮತ್ತು ಯಶವಂತ ಅಮೀನ್ರು 2 ಜನ ಪ್ರಧಾನ ಕಾರ್ಯದರ್ಶಿಗಳಾಗಿ, ಸಂಜೀವ್ ಶೆಟ್ಟಿಯವರು ಆ ನಂತರ 2013ರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವಾಗ ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ
ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಇಲ್ಲದಂಥ ಸಂದರ್ಭದಲ್ಲಿ ಆ ಪಂಚಾಯತ್ ಚುನಾವಣೆಗೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಆರ್ಥಿಕವಾದಂಥ ಅಂದರೆ ಎಲ್ಲರನ್ನ ಒತ್ತಾಯದ ಪೂರ್ವಕವಾಗಿ ನಾವು ಅಭ್ಯರ್ಥಿಗಳನ್ನಾಗಿ ಪ್ರತಿಯೊಂದು ಬೂತಿನಿಂದ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೇನಾದರೂ ಸಹಕಾರವನ್ನು ಮಾಡಬೇಕು, ಇಲ್ಲದ್ರೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಕಷ್ಟ ಆಗ್ತದೆ ಎನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಸಂಜು ಶೆಟ್ಟಿಯವರು ಮೀಟಿಂಗಲ್ಲಿ ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕೂಡ ಆರ್ಥಿಕವಾಗಿರ್ತಕ್ಕಂಥ ಬಲಾಢ್ಯ ಇಲ್ಲದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಸಂಜು ಶೆಟ್ಟಿಯರ ಹತ್ರ, ನನ್ನ ಹತ್ರ ಜಾಗ ಇದೆ, ಎಲ್ಲಿಯಾದರೂ ಲೋನ್ ಮಾಡಿ ಕೊಡುವುದಿದ್ದರೆ ನಾನು ಅದನ್ನು ಕೊಡ್ತೇನೆ ಅಡಮಾನವಾಗಿ ಮಾಡಿಕೊಂಡು. ಎಲ್ಲಿ ಮಾಡುವ ಅಂತ ಹೇಳುವಾಗ ಸಂಜು ಶೆಟ್ಟಿಯವರು ಹೇಳಿದರು, ಇಲ್ಲಿ ಒಡಿಯೂರು ಬ್ಯಾಂಕಿನಲ್ಲಿ ಸಾಲ ಮಾಡುವ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ನನ್ನ ದಾಖಲೆ ಪತ್ರಗಳನ್ನು ಸಂಜು ಶೆಟ್ಟಿಯವರ ಹತ್ರ ಕೊಟ್ಟು ಸಂಜು ಶೆಟ್ಟಿಯವರು ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಅಲ್ಲಿ ಕ್ರೋಢೀಕರಿಸಿ ಒಡಿಯೂರು ಬ್ಯಾಂಕಿಗೆ ಸಲ್ಲಿಸಿದರು. ಜಾಮೀನಿಯನ್ನು ಕೂಡ ಅವರೇ ಕೊಟ್ಟರು. ಅಲ್ಲಿ 5 ಲಕ್ಷ ಸಾಲವನ್ನು ತಗೊಂಡು ಯಶವಂತ ಮೀನು ಮತ್ತು ನಮ್ಮ HD ಸಾಲ್ಯಾನ್ರವರ ಕೈಯಲ್ಲಿ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತ್ನ ಯಾರು ಅಭ್ಯರ್ಥಿಗಳಿದ್ದಾರೆ ಆ ಅಭ್ಯರ್ಥಿಗಳಿಗೆ ಕೊಟ್ಟು ಆ ಚುನಾವಣೆಯನ್ನು ಒಳ್ಳೆಯ ರೀತಿಯಲ್ಲಿ ಎದುರಿಸಲಿಕ್ಕೆ ಒಂದು ಆಗಬೇಕಿದ್ರೆ ಸಂಜೀವ್ ಶೆಟ್ಟಿಯವರ ಒಂದು ಸಲಹೆ ಅಂತ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತದೆ. ಆನಂತರ ನಮ್ಗೆ ಗೊತ್ತಿದ್ದಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಎಲ್ಲ ಹೋರಾಟ ಇರ್ಬೋದು, ಪಾರ್ಟಿಯ ಸಂಘಟನಾತ್ಮಕ ಕಾರ್ಯಕ್ರಮಗಳು ಇರ್ಬೋದು, ಪಾರ್ಟಿಯ ಪ್ರತಿಭಟನೆಗಿರ್ಬೋದು, ಎಲ್ಲರಿಗೂ ಜನರಿಗೆ ಎಲ್ಲ ಬೂತಿನವರಿಗೆ ಸೂಚನೆಯನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡುವಂಥ ಒಂದು ಕಾರ್ಯ ಇದ್ದರೆ ಇದು ಸಂಜೀವ್ ಶೆಟ್ಟಿ ಅಂತ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತದೆ. ಆನಂತರ ಭೂ ಮಸೂದೆಯ ಟ್ರಿಬ್ಯುನಲ್ ಮಂಡಳಿಯ ಸದಸ್ಯರಾಗಿ ಅವರನ್ನು ಆಯ್ಕೆ ಆದಂಥ ಸಂದರ್ಭದಲ್ಲಿ ಕೂಡ ಭಾಳಷ್ಟು ಜನ ನನ್ನಲ್ಲಿಗೆ ಬಂದು ನಮ್ಮ ಒಂದು ಮೊದಲು ಬಿಟ್ಟು ಹೋಗಿರ್ತಕ್ಕಂಥ ಆ ಒಂದು ಭೂ ಮಸೂದೆಯ ಕೇಸುಗಳಿದೆ ಅದನ್ನು ಅವರ ಹತ್ರ ಮಾತಾಡಿ ಅದನ್ನು ಸರಿಪಡಿಸಬೇಕನ್ನುವಂಥ ಭಿನ್ನವಿಸಿದಾಗ ಸಂಜೀವ್ ಶೆಟ್ಟಿ ಹತ್ರ ಹೇಳುವಾಗ ಅದಕ್ಕೆ ಎಲ್ಲ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯಾರು ಬೇರೆ ನಮ್ಮ ಟ್ರಿಬ್ಯುನಲ್ ಸದಸ್ಯರ ಹತ್ರ ಮಾತಾಡಿಕೊಂಡು ACM ಮುಖಾಂತರ ಮಾತಾಡಿಕೊಂಡು ಭಾಳಷ್ಟು ಸರಳ ರೀತಿಯಲ್ಲಿ ಅವರಿಗೆ ದೊಡ್ಡ ಆರ್ಥಿಕವಾಗಿರ್ತಕ್ಕಂಥ ಹೊರೆಯನ್ನು ಇಲ್ಲದ ಹಾಗೆ ಅವರು ನಿಭಾಯಿಸಿಕೊಂಡು ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಸಂಜೀವ್ ಶೆಟ್ಟಿ ಅವರು. ಯಾವಾಗಲೂ ಮೊನ್ನೆ ಆನಂದನ್ನು ಹೇಳಿದರು ಬಂಟರ ಭವನದಲ್ಲಿ ಮಾತಾಡುವಾಗ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಿದ್ರೆ ನನಗೆ ಶುರುವಿಗೆ ಫೋನ್ ಮಾಡ್ತಾರೆ. ನಾನು ಅವರಿಗೇನಾದರೂ ಅಸೌಖ್ಯ ಇಲ್ಲದಂಥ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ಕರ್ಕೊಂಡು ಬಂದು ಪುನಃ ಮನೆಗೆ ಬಿಡುವಂಥ ಕೆಲಸಗಳನ್ನು ಕೂಡ ನಾನು ಯಾವಾಗಲೂ ಮಾಡ್ತಿದ್ದೆ. ಅಂದರೆ ನಮಗೆ ಅಷ್ಟು ನಮ್ಮ ಭಾರಿ ವರ್ಷದಿಂದ ಅವಿನಾಭಾವ ಆ ಸಂಬಂಧ ಇದ್ದದರಿಂದ ಅವರನ್ನು ನನಗೆ ಬ್ಯುಸಿ ಇದ್ರೂ ಕೂಡ ಅವರನ್ನು ಬಿಡುವಂಥ ಕೆಲಸಗಳನ್ನು ಮಾಡ್ತಿದ್ದೆ. ಮೊನ್ನೆ ವಿಠ್ಠಲ್ ಕೊಟ್ಟಾರಿಯವರು ತೀರಿಕೊಂಡಂಥ ಸಂದರ್ಭದಲ್ಲಿ ನನಗೆ ಉತ್ತರ ಕೈಗೆ ಹೋಗಲಿಕ್ಕೆ ಫೋನ್ ಮಾಡಿದರು. ನಾನು ಬರ್ತೇನೆ ಅಂತ ಹೇಳಿದ್ದೆ. ನನಗೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಹೋದಂಥ ಸಂದರ್ಭದಲ್ಲಿ ಆ ಹೊತ್ತಿಗೆ ಬರಲಿಕ್ಕೆ ಸಾಧ್ಯ ಆಗದಿದ್ದಾಗ ನಾನು ಸಂಜುವಣ್ಣನಿಗೆ ಫೋನ್ ಮಾಡಿ ಹೇಳಿದೆ, ನನಗೆ ಬರಲಿಕ್ಕೆ ಆಗುವುದಿಲ್ಲ ಸಂಜುವಣ್ಣ, ನೀವು ಯಾರಾದ್ರೂ ಫೋನ್ ಮಾಡಿ ನೀವು ಹೋಗಿ ಅಂತ ನಾನು ಹೇಳಿದೆ. ಹಾಗೆ ರಿಕ್ಷಕ್ಕೆ ಫೋನ್ ಮಾಡಿದಂತೆ ರಿಕ್ಷಾ ಸಿಕ್ಕಲಿಲ್ಲ. ಆನಂತರ ನಡ್ಕೊಂಡು ಬಂದಾಗ ನಮ್ಮ ಪವಿತ್ರ ಗಟ್ಟಿಯ ಮನೆಯ ಎದುರಿನಲ್ಲಿ ಬರುವಾಗ ತಲೆ ತಿರುಗಿ ಬಿದ್ದು ಅರ್ಧ ಗಂಟೆಯ ನಂತರ ಅವರಿಗೆ ಎಚ್ಚರ ಆಗಿದೆ ಅಂತೆ ಅವರೇ ಹೇಳಿದರು. ಅರ್ಧ ಗಂಟೆ ಬಿಟ್ಟು ಮನೆಗೆ ಹೋಗಿ ನನಗೆ ಫೋನ್ ಮಾಡಿ ಹೇಳಿದ್ರು. ನಾನು ಅದಕ್ಕೆ ಬೈದೆ, ನೀವು ನಿಮ್ಮ BP ಏರುಪೇರಾಗುವಂಥ ಸಂದರ್ಭದಲ್ಲಿ ನೀವು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಿತ್ತು, ನೀವು ನಡ್ಕೊಂಡು ಹೋದದ್ದು ನಿಮ್ಮ ತಪ್ಪು ಅಂತೇಳಿ. ಇನ್ನು ಮುಂದಕ್ಕೆ ನೀವು ಹೋಗೋದು ಬೇಡ, ಏನಿದ್ರೂ ಕೂಡ ನನಗೆ ಬ್ಯುಸಿ ಇದ್ರೂ ಕೂಡ ನನಗೆ ಫೋನ್ ಮಾಡಿ, ನಾನು ಬರ್ತೇನಂತೆ ಹೇಳಿದ್ದೆ. ಆನಂತರ ಅದು ನನ್ನ ಲೆಕ್ಕದಲ್ಲಿ ಒಂದು 10-12 ದಿವಸ ಆದಷ್ಟೇ. ಆನಂತರ ಒಂದು ಸಲ ಫೋನ್ ಮಾಡಿದರೆ ನಾನು ಈಗ ಸೌಖ್ಯದಲ್ಲಿದ್ದೇನೆ ಎನ್ನುವಂಥ ಮಾತನ್ನು ಅವರು ಹೇಳಿದರು. ನನಗೆ ಈಗ ಅವರ ಹಗಲುವಿಕೆ ಭಾರಿ ದುಃಖಮಯವಾದಂಥ ಸಂಗತಿಗಳು. ಬಹಳ ವರ್ಷದಿಂದ ನಾನು ಅವರು ಪಕ್ಷಕ್ಕಾಗಿ ಬಹಳಷ್ಟು ದುಡಿದೇನೆ. ಜಯರಾಮ್ ಶೆಟ್ಟಿ ಅವರು ಹೇಳಿದಾಗೆ ಜನಸಂಘದ ಕಾಲದಲ್ಲಿ ಕೂಡ ಹೋರಾಟಗಳನ್ನು ಮಾಡಿ, ಅಂದರೆ ಅಂಬ್ಲಮಗೂರು, ಹರಕಳ, ಪಾವೂರು ಆ ಜಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಜನಸಂಘಕ್ಕೆ ನಮಗೆ ಸಂಖ್ಯೆಗಳಿಲ್ಲದಂಥ ಸಂದರ್ಭದಲ್ಲಿ ಧೈರ್ಯವನ್ನು ಕೊಟ್ಟು ನಮ್ಮ ಒಟ್ಟಿಗೆ ಸೇರಿಸುವಂಥ ಕೆಲಸಗಳನ್ನು ಮಾಡಿ
ಅಮ್ಲಮಗರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅಸ್ತಿತ್ವ ಇಲ್ಲದಂಥ ಕಾಲದಲ್ಲಿ ಕೂಡ ಅಲ್ಲಿ ಗ್ರಾಮ ಪಂಚಾಯತ್ನ ಒಂದು ಅಧ್ಯಕ್ಷರಾಗಿ 2 ಸಲವ 3 ಸಲ ಏನು ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಪಕ್ಷ ಏನಾದರೂ ಬೆಳವಣಿಗೆ ಇದ್ದರೆ ಅದು ಸಂಜೀವ್ ಶೆಟ್ಟಿಯ ಮುಖಾಂತರ ಆಗಿದೆ ಅಂತ ಹೇಳಿಕೆ ನನಗೆ ಭಾರಿ ಹೆಚ್ಚಾಗ್ತದೆ. ಅಂಥ ಸಂಜೀವ್ ಶೆಟ್ಟಿಯರನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಹಗಲುವಿಕೆ ತುಂಬಲಾರದ ನಷ್ಟ ಆಗಿದೆ. ಅವರ ಹಗಲುವಿಕೆಯನ್ನು ತುಂಬುವಂಥ ಆ ಒಂದು ಶಕ್ತಿಯನ್ನು ದೇವರು ನಮಗೆಲ್ಲ ಕರುಣಿಸಲಿ. ಅವರ ಅಗಲುವಿಕೆ ಅವರ ಕುಟುಂಬದವರಿಗೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸಹಿಸುವಂಥ ಆ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲುತ್ತಾ ಅವರ ಆತ್ಮಕ್ಕೆ ದೇವರು ಸದ್ಗತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಮಂಡಲದ ಅಧ್ಯಕ್ಷರೇ, ಪಾರ್ಟಿಯ ವಿವಿಧ ಜವಾಬ್ದಾರಿಗಳನ್ನಿರುವಂತಹ ಎಲ್ಲ ಬಂಧುಗಳೇ, ಹಿರಿಯರೇ, ವಿಶೇಷವಾಗಿ ದಿವಂಗತ ಸಂಜೀವ ಶೆಟ್ಟಿ ಪಡ್ಯಾರಮನೆ ಅಮ್ಲಮಗರು 300 ಗ್ರಾಮದಲ್ಲಿ ಜನಜನಿತವಾಗಿರುವಂತಹ ಒಬ್ಬ ಹಿರಿಯ ಚೇತನ. ಬಹುಶಃ ಅವರ ಒಂದೆರಡೇ ಮಾತುಗಳು ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದಂಥ ಪ್ರಸಾದ್ ಅಣ್ಣನವರು ನಮಗೆ ಒಂದು ವಿಚಾರವನ್ನು ತಿಳಿಸ್ತಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಉಳ್ಳಾಲ ಭಾಗದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೈಲಿಗೆ ಹೋದವರು ಮತ್ತು ಸೇವೆಯನ್ನು ನೀಡಿದವರ ಒಂದು ಆರ್ಟಿಕಲ್ ಮಾಡಬೇಕು ಧನಲಕ್ಷ್ಮಿಯವರೇ ಅಂತೇಳಿ. ಆ ಸಂದರ್ಭದಲ್ಲಿ ನಾನು ಸಂಜೀವಣ್ಣ ನನ್ನ ನೆರೆಕರೆ ಕೂಡ ಹೌದು ಪಂಡಿತ್ ಹೌಸ್ನಲ್ಲಿ. ಏನೇ ಇದ್ದರೂ ಕೂಡ ಈಗಾಗಲೇ ನಮ್ಮ ಉಚ್ಚಿಲರು ಹೇಳಿದಾಗೆ ಒಬ್ಬ ಅಮ್ಲಮೊಗರಿನಂತಹ ಒಂದು ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಒಂದು ಗ್ರಾಮ ಪಂಚಾಯತಲ್ಲಿ ಅವರು ಅಭ್ಯರ್ಥಿಯಾಗಿದ್ದುಕೊಂಡು ಅಧ್ಯಕ್ಷರಾಗಿದ್ದುಕೊಂಡು ಜಿಲ್ಲಾ ಪಂಚಾಯತ್ ಅವಧಿಯಲ್ಲಿ ಕೂಡ ನನಗೆ ಭಾಳಷ್ಟು ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡಿದವರು. ವಿಶೇಷವಾಗಿ ಪಾರ್ಟಿಯ ವಿಚಾರಗಳು ಬರುವಾಗ ಈಗಾಗಲೇ ನಮ್ಮ ಹಿರಿಯರಾದಂಥ ಜಯರಾಮಣ್ಣ ಉಲ್ಲೇಖ ಮಾಡಿದಾಗೆ ನಾನು ಅಣ್ಣ ನನಗೆ ನಿಮ್ಮೊಂದು ಆರ್ಟಿಕಲ್ ಮಾಡಬೇಕು, ನಿಮ್ಮ ಆ ಒಂದು ಅನುಭವಗಳನ್ನು ಹೇಳಿ ಅಂತ ಹೇಳುವಾಗ ನೀವು ಯಾವಾಗ ಬರ್ತೀರಿ ಅಥವಾ ನಾನೇ ನಿಮ್ಮ ಮನೆಗೆ ಬರಬೇಕು, ಇದು ಸರಳತೆ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ. ನಾನು ಪ್ರತಿ ಸಲ ನಮ್ಮ ಬದುಕಿನ ಬಗ್ಗೆ ಹೇಳುವಾಗ ಹುಟ್ಟು ಉಚಿತ ಸಾವು ಖಚಿತ ಇವೆರಡರ ಮಧ್ಯೆಯ ಸಾಧನೆಯ ಶಾಶ್ವತ, ಇರುವಷ್ಟು ದಿನ ಚೆನ್ನಾಗಿ ಬಾಳೋಣ, ನಂಜು ಮತ್ಸರ ಬಿಟ್ಟು ಬದುಕೋಣ ಅಂತೇಳಿ ಬಹುಶಃ ನಾವು ಇಂಥ ಹಿರಿಯರನ್ನು ನೋಡಿ ಕಳಿಬೇಕು. ಆ ಸಂದರ್ಭದಲ್ಲಿ ಇಲ್ಲ ಅಣ್ಣ ನಾನೇ ಬರ್ತೇನೆ ಬೊಡ್ಚಕ್ಕ ಯಾನಿರ್ನ ಸಾಧಿದೆ ಬರೋಡು ಅಂತೇಳಿ ದಿನಾ ಪ್ರತಿ ವಾಕಿಂಗಿಗೆ ಹೋಗುವಾಗ ಅಲ್ಲಿದ್ದಾಗ ಒಂದು ನಮಸ್ಕಾರ ಹೊಡೆದು ಇವತ್ತೇನು ಕಾರ್ಯಕ್ರಮ ಅಥವಾ ಏನಾದರೂ ನನಗೆ ಸಂದರ್ಭ ಸೌಚಿತವಾಗಿ ಏನಾದರೂ ಸಲಹೆಗಳನ್ನು ಕೂಡ ನಾನು ಹಿರಿಯರಿಂದ ಅವ್ರ ಹತ್ರ ಪಡೀತಾ ಇದ್ದೆ. ಆ ಸಂದರ್ಭದಲ್ಲಿ ಈಗಾಗಲೇ ಜಯರಾಮಣ್ಣ ಹೇಳಿದಾಗೆ ಆ 3 ತಿಂಗಳು ಕಳೆದಂಥ ನೋವಿನ ಘಟನೆಗಳನ್ನು ಹೇಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ತನ್ನ ಮನೆ, ಕುಟುಂಬ, ಸ್ನೇಹಿತರು ಎಲ್ಲವನ್ನ ಬಿಟ್ಟು ತನ್ನ ನೋವು ಮಾತ್ರ ಅಲ್ಲ ತನ್ನ ಒಟ್ಟಿಗೆ ಇದ್ದಂತಹ ಆ ಒಂದು ಎಲ್ಲ ಆ ಹಿರಿಯ ಜೀವಗಳು ಅಲ್ಲಿ ಪಡ್ತಾ ಇರುವಂಥ ನರಕ ಯಾತನೆ, ಅವರ ಮಾನಸಿಕ ದ್ವಂದ್ವಗಳಲ್ಲಿ ಬಹುಶಃ ಅವರ ಆರೋಗ್ಯ ಮತ್ತು ಮಾನಸಿಕತೆ ಯಾವ ರೀತಿಯಲ್ಲಿ ಕುಗ್ಗಿ ಹೋಗ್ತದಂತ ಹೇಳಿದರೆ ಬದುಕೇ ಬೇಡ ಅಂತ ಅನಿಸುವಂಥ ಸಂದರ್ಭದಲ್ಲಿ ಕೂಡ ಪಾರ್ಟಿಗಾಗಿ ಹಿರಿಯರಾಗಿ ಸದಾ ಎಲ್ಲ ಕಾರ್ಯಕ್ರಮಗಳು, ಅದು ಯಾವುದೇ ಧಾರ್ಮಿಕ ಕ್ಷೇತ್ರ ಇರ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಕೊಟ್ಟವರು ನಮ್ಮಂಥ ಕಿರಿಯರಿಗೆ ಪಾರ್ಟಿಯಲ್ಲಿ ನಾವು ಕೂಡ ಒಂದು ಅಂಗ ಮಾತ್ರ. ಸ್ನೇಹಿತರೆ, ನಮ್ಮ ಒಂದು ನಾವೆಲ್ಲರೂ ಕೂಡ ಹೆಮ್ಮೆ ಮತ್ತು ನಾವೆಲ್ಲ ಪುಣ್ಯವಂತರು. ಅಂದು ಇಂಥ ಹಿರಿಯರು ಮಾಡಿದಂಥ ಸಾಧನೆ, ಕಷ್ಟ, ಆ ನಿಸ್ವಾರ್ಥ ಸೇವೆಯಿಂದ ಇವತ್ತು ನಾವೆಲ್ಲ ಪುಣ್ಯವಂತರಾಗಿದ್ದೇವೆ. ನಾವೇನು ಅಂಥ ಕಷ್ಟಗಳನ್ನು ಅಥವಾ ಅಂಥ ಒಂದು ದೊಡ್ಡ ಒಂದು ನಷ್ಟಗಳನ್ನು ಅನುಭವಿಸ್ತಾ ಇಲ್ಲ. ಪಾರ್ಟಿಗಾಗಿ ಇಂಥ ಭಾಳಷ್ಟು ಹಿರಿಯರು ತುಂಬ ದುಡಿದಿದ್ದಾರೆ, ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಸೇವೆ ನೀಡಿದ್ದಾರೆ. ಇವರ ಸೇವೆಗಳನ್ನು ಸರಿಯಾಗಿ ನಾವು ಮನ್ನಣೆ ಮಾಡಿದರೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೇಗೂ ಇರ್ಬೋದು, ಆದರೆ ಪಾರ್ಟಿಯಲ್ಲಿ ಇಂಥ ಒಂದು ಅಜರಾಮರವಾಗಿ ಸೇವೆ ಮಾಡುವಂಥ ಹಿರಿಯರಲ್ಲಿ ಕೂಡ ಇವತ್ತು ಇಡೀ ಅಮ್ಲಮೊಗರು ಗ್ರಾಮ ಮಾತ್ರ ಅಲ್ಲ, 300 ನಮ್ಮ ಕುತ್ತಾರ ಪರಿಸರದಲ್ಲಿ ಎಲ್ಲ ಕಡೆ ಕೂಡ ಕೆಲವರಿಗೆ ಗೊತ್ತೇ ಇಲ್ಲ. ನಿನ್ನೆ ಕೂಡ ಒಬ್ಬರು ಅಕ್ಕ ಕೇಳಿದರು ಹರಗದಾದಾಯಿನಿ ಅಂತೇಳಿ. ಅಂಥ ಒಬ್ಬ ಸರಳ ಸಜ್ಜನಿಕೆಯ ಮನುಷ್ಯ ಜೊತೆಗೆ ಅವರ ಕುಟುಂಬ ಕೂಡ ಒಂದು ಅತ್ಯುತ್ತಮವಾಗಿ ಎಲ್ಲರ ಜೊತೆ ಬೆರೆಯುವಂಥ ಕುಟುಂಬ. ಇಂಥ ಒಂದು ದಿವ್ಯ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಟ್ಟು ಅಣ್ಣ ಹೇಳಿದಾಗೆ ಮುಂದೆ ಕೂಡ ಇವರ ಸೇವೆ ಶಾಶ್ವತವಾಗಿ ನಿರಂತರವಾಗಿ ನಮ್ಮಲ್ಲೂ ಕೂಡ ಸ್ಫೂರ್ತಿಯನ್ನು ಕೊಡಲಿ, ಅವರಿಗೆ ಭಗವಂತ ಸದಾ ಒಂದು ಚಿರಶಾಂತಿಯನ್ನು ನೀಡಲಿ ಎಂಬ ಒಂದು ಆಶಯದೊಂದಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಊರ್ದ ದೈವದೇವರಿಗೆ ಕೈ ಮುಗ್ಗಿದೆ ಕರಿನ 7 ತಾರೀಕಿದಾನೆ ನಮ್ಮನ್ನು ಪೂರ ಬುಡ್ದು ದೇವರನ್ನ ಪಾದನು ಸೇರಿದನ ಹಂಚಿನ ಅಮ್ಲಮೊಗರು ಸಂಜೀವ ಶೆಟ್ಟರ್ನ ಈ ಶ್ರದ್ಧಾಂಜಲಿ ಸಭೆಗೆ ಬೈದಿನ ನಮ್ಮ ಪಕ್ಷದ ಮಾತ ಮುಖಂಡರೆ. ಸಂಜೀವ ಶೆಟ್ಟರ್ನ ಬಗ್ಗೆ ಪನ್ನೊಡುದ ಅಂಡ
ನಮ್ಮ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂಜಿ ವಿವಾದಾತೀತ ಜನಪ್ರಿಯ ಒಂಜಿ ರಾಜಕೀಯ ನಾಯಕಿ ಏರಿಂದ ಬಂಡ ಅವು ಸಂಜೀವ ಶೆಟ್ಟರಿಂದ ಬಂದಿರ ಇಂಕ ಭಾರಿ ಹೆಮ್ಮೆ ಒಂದುಂಟು. ನಮ್ಮ ಹಿರಿಯಕಲನೊಟ್ಟಿಗೆ ಪಕ್ಷದೊಟ್ಟಿಗೆ ಏಪ ಆರು ಬೇಲೆ ಶುರು ಮಲ್ತೆರ ಆನಿರ್ದು ಇನಿಮುಟ್ಟ ಸ್ವಾರ್ಥ ತನ್ನ ಸಂಬಂಧ ಒವ್ವೆ ಇಜ್ಜಂದೆ ಪಕ್ಷನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸುದೃಢವಾದ ಮಲ್ಪನಲ್ಪ ಮಲ್ಲ ಪಾತ್ರ ಏರ್ನಂದು ಬಂಡ ಸಂಜೀವ ಶೆಟ್ಟರ್ನಂದು ಬಂದಿರ ನಾನು ಭಾರಿ ಖುಷಿ ಪಡೆಪೆ. ಸಂಜೀವ ಶೆಟ್ಟಿ ಭಾರತೀಯ ಜನತಾ ಪಕ್ಷಕ್ಕೂ ಬರ್ಪಣೆಗೆ ತುಂಬ ಪಡ್ಡಾರ ಮನೆಟ್ಟು ಒಂಜಿ ಕುಟುಂಬಡು ಪುಟ್ಟುದು ಇಡೀ ಪಡ್ಡಾರ ಮನೆತ ಕುಟುಂಬದಕ್ಕೆ ಮಾತರಿಗಳು ಒಂಜಿ ಮಾರ್ಗದರ್ಶಕ ಅದು ಐದು ಬೊಕ್ಕ ಅಮ್ಲಮಗರದ ಇಡೀ ಗ್ರಾಮದ ಮಾತ ವರ್ಗದ ಜನಕುಲ್ನಲ ಒಂಜಿ ಮನಸ್ಸನ್ನು ಗೆಂದಿದು ಭಾರತೀಯ ಜನತಾ ಪಕ್ಷದ ಒಂಜಿ ಪಂಚಾಯತ್ ಅಧ್ಯಕ್ಷರಾದ ರಡ್ಡು ಸರ್ತಿ ಆಯ್ಕೆ ಆತರಿಂದ ಬಂಡ ಅವ್ರನ್ನ ವ್ಯಕ್ತಿತ್ವ ಇಂಚಿನಂದು ನಂಗೆ ಮಾತರಿಗಳ ಅರ್ಥ ಮಲ್ತೊಡವ ಇನ್ನೊಂಜಿ ಸಂಗತಿ ಆರು ಜನಕುಲ್ಡ ವಾ ರೀತಿ ಇತ್ತೇರು ಪಕ್ಷಡು ಎಂಚ ಜನಕುಲೇನು ನಮ್ಮ ಒಂಜಿ ನಮ್ಮ ಪಾರ್ಟಿದಂಚಿಗೆ ಕನವಲಿ ಪನ್ಪನೆ ತೋಜ್ಪಾತ್ ಕೊರ್ನರು ಸಂಜೀವ ಶೆಟ್ರು ಅಂಚೆನೆ ಅಮ್ಲಮಗರು ಸರ್ಕಾರಿ ಶಾಲೆದ ಅಧ್ಯಕ್ಷರಾದ ಮುರಾಣಿ ಇಂಚಿಪ್ಪ ಸುವರ್ಣ ಮಹೋತ್ಸವ ಮಲ್ಪನಾಗ ಐತಲ ಅಧ್ಯಕ್ಷರಾದ ಭಾರಿ ವಿಜೃಂಭಣೆಡು ಭಾರಿ ಪೊರ್ಲುದ ಆ ಒಂಜಿ ಸುವರ್ಣ ಮಹೋತ್ಸವವನ್ನು ಕೂಡ ಸಂಜೀವನ್ನೇ ಆ ಭಾರಿ ಪೊರ್ಲುಡು ನಡಪುಡ್ದು ಕೊಡ್ತೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿಡು ನಮ್ಮ ಉಚ್ಚಿಲ್ನೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿಯಾದ ಸುದೃಢವಾದ ಪಕ್ಷವನ್ನು ಮುನ್ನಡೆಸೋದು ಅಂಚೆನೆ ಐದು ಪಕ್ಕ ಭೂನ್ಯಾಯ ಮಂಡಳಿದ ರಡ್ಡು ಸರ್ತಿ ಸದಸ್ಯರಾದ ನಮ್ಮ ಕ್ಷೇತ್ರದ ನಮ್ಮ ಪೂರ ಜನಕುಲಿಗಳ ನ್ಯಾಯನ ಕೊರ್ನಂಚಿನ ಮಲ್ಲ ವ್ಯಕ್ತಿತ್ವ ನಮ್ಮ ಸಂಜೀವ ಶೆಟ್ಟರ್ನ. ಸಂಜೀವ ಶೆಟ್ಟರೆ ಹುಷಾರಿದ್ದಿಂದ ಬೂರ್ನೇರ್ದು ಬಕ್ಕಲ್ಲ ಆರು ತನ್ನ ಪಕ್ಷಕ್ಕೂ ಏತು ಆರ್ನ ಮನಸ್ಸು ತುಡಿತೈತನೆಂದು ಬಂಡ ಒಂಜಿ ಪ್ರಕ್ಷುಬ್ಧ ಪರಿಸ್ಥಿತಿಡು ಆರು ಹುಷಾರಿದ್ದ ಬಕ್ಕ ಯಾನೆ ಆರ್ನ ಇಲ್ಲಡೆ ಒಂಜಿ ವಿಷಯದ ಬಗ್ಗೆ ಐನೊಂಜಿ ಪಾತೆರ್ ಆರ್ನಡೆ ಪೋದಿತ್ತೆ ಆರು ಪಾತೆರ್ನಾಗ ಒಂಜೇ ಬನ್ನಿ ಎಂಜಿನ ಅಂದ ಬಂಡ ಪಕ್ಷ ಅಂದು ಪನ್ನಿರ್ದೊಕ್ಕ ತನಕ್ಕೆ ಏತು ಅವಮಾನ ಅಂಡಲ ಪಕ್ಷದ ಒಂಜಿ ಸಂಘಟನೆಗೆ ಪೆಟ್ಟಾವಂದ ಲೆಕ್ಕ ನಮ್ಮ ಮುಂದುವರಿಯೋನೇ ಒಂಜಿ ರಾಜಕೀಯ ಲಕ್ಷಣ ಅಂದು ಆರು ಬಂಡಾಕ್ಲ ಸಂಬಂಧಂದಲ ತೂತುಜೇರು ಸಂಬಂಧಂದಲ ತೂಂದ ಒಂಜಿ ನ್ಯಾಯವನ್ನು ಬಾರಿ ಪೊರ್ಲುಡು ಅವಳು ಪಣ್ಣರು ಏರಿಂದ ಬಂಡ ಸಂಜೀವ ಶೆಟ್ಟಿ ಏಪಲ ಪಕ್ಷ ಅಂದ ಬಂಡ ಎನ್ನ ಸಂಬಂಧ ಎನ್ನ ದೋಸ್ತಿ ಆ ದೃಷ್ಟಿಡು ಹೋಗ್ಬಂಡಲ್ಲ ಆ ದೃಷ್ಟಿ ತೋಜೇರು ಪಕ್ಷಕ್ಕೆ ಇಂಚಿನ ನ್ಯಾಯ ಬೋಡ ಅವ್ರು ಹೊರಗೆ ಎಡಬಂಡೆ ನಿಕ್ಕೆ ಏತು ಮನಸ್ಸಿಗೆ ಬೇನೆ ಅಂಡಲ್ಲ ಆ ಪಕ್ಷಕ್ಕೆ ಬೋಡೋದು ಈ ತ್ಯಾಗ ಮಲ್ತದ ಆ ಪಕ್ಷದ ಬೇಲೆ ಮಲ್ಪಣೆ ಮಲ್ಲ ಸಿದ್ಧಾಂತ ಅಂದು ನಂಗೆ ಮಾತರಿಗಳ ಒಂಜಿ ಪಕ್ಷಡು ನನ್ನ ಮುಂದುವರಿಸಾರ ಬಾರಿ ಮಲ್ಲ ಒಂಜಿ ಆರ್ನ ಒಂಜಿ ಸಲಹೆ ಎಂದು ಎನ್ನ ಮನಸ್ಸಿಡು ಎನ್ನಿದೆ ಅಂಚೆನೆ ಇಡೀ ಆರ್ನ ಈತ್ ಮಲ್ಲ ಜೀವಿತವಾದ ಇಡ್ಲ ಪ್ರತಿ ಒಂಜಿ ನಾಯಕರದಲ್ಲ ಒಡನಾಟ ಉಚ್ಚಿಲ್ನೊಟ್ಟಿಗೆ ಹೆಚ್ಚ ಪೋಂದಿತ್ತೇರ್ದಲ್ಲ ಉಚ್ಚಿಲ್ದಂದತ್ತು ಏರು ಪುರ ನಾಯಕರಿಲ್ಲರ ಆಕಲ್ದ ಮಾತರಿಲ್ಲರ ಒಂಜೇ ದೃಷ್ಟಿಯನ್ನ ಮೆಗ್ಗಿ ಬಲೆ ಬರ್ಮನ ದೃಷ್ಟಿಡು ವ್ಯವಹಾರ ಮಲ್ತನವರು ಏರಿಂದ ಬಂಡ ಸಂಜೀವ ಶೆಟ್ಟರಿಂದ ಬಂದಿರ ಬಾರಿ ಹೆಮ್ಮೆ ಒಂದುಂಡು. ಇನಿ ಆರು ನಮ್ಮನ್ನು ಬುಡ್ದು ಪೋತೇರು ಆರ್ನ ಕುಟುಂಬದಕ್ಲೆಗೆ ಅಕ್ಲೆಗೆ ಮಕ್ಳಿಗೆ ಭಾರಿ ಮಲ್ಲ ನಷ್ಟ ಅಂಚೆನೆ ನಂಕಿಲ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ನಮ್ಮೊಂಜಿ ಕುಟುಂಬದ ಸದಸ್ಯೆ ನಮ್ಮನ್ನು ಬುಡ್ದು ಪೋಯ್ಲೆಕ್ಕ ಆ ಒಂಜಿ ಕೊರತೆಲ್ಲ ನಂಗೆ ಭಾರಿ ಮಲ್ಲ ಮಟ್ಟಡುಂಡು ದಾನೇದು ಬಂಡ ಅಂಚಿನ ಹಿರಿಯರಿತ್ತಿದ್ದ ಅಕ್ಲ ಮಾರ್ಗದರ್ಶನೋಡು ನಮ್ಮ ಪಕ್ಷವನ್ನು ಭಾರಿ ಶೋಕು ಮುನ್ನಡೆಸೋ ಒಂದು ಪೋಲಿ ಅಂಚಿನ ಸಹೃದಯ ಪಕ್ಷಕ್ಕೆ ಬೋಡೋದು ಪೂರ ಒಂಜಿ ತ್ಯಾಗ ಮಲ್ತನಂಚಿತ್ತಿನ ವ್ಯಕ್ತಿ ಇನಿ ನಮ್ಮನ್ನು ಬುಡ್ದು ಪೋತೇರು ಆಂಡ ಆರು ಇನಿ ನಮ್ಮನ್ನು ಬುಡ್ದು ಬೋಂಡಲ್ಲ ಜೀವಮಾನ ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂಜಿ ಕಾರ್ಯಕರ್ತನ ಮನಸ್ಸಿಡ್ಲ ಆರ್ನ ನೆಂಪು ಸದಾ ಒರಿಯೋಡು ಅವು ನಮ್ಮ ಅರೆಗೆ ಕೊರ್ಪುನಂಚಿತ್ತಿನ ಗೌರವ ಅಂಚ ಕರಿದು ಪೋಯಿನಂಚಿತ್ತಿನ ಆರ್ನ ಆತ್ಮಗೂ ಆ ಭಗವಂತೆ ಮೋಕ್ಷನು ಕೊರ್ದು ಆರ್ನ ಕುಟುಂಬದಕ್ಲೆಗೆ ಅಂಚನೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಾತರೆಗ್ಲ ಆರ್ನ ದುಃಖನು ಸಹಿಸೋನ್ನ ಶಕ್ತಿನ ಆ ದೇವರು ಕೊರಡು ಆರ್ನ ಆತ್ಮಗೂ ಭಗವಂತೆ ಚಿರಶಾಂತಿ ಕೊರಡು ಬಂಡದು ಆ ದೇವರಿಡ ಎನ್ನ ಪ್ರಾರ್ಥನೆ. ದಿವಂಗತ ಸಂಜೀವ ಶೆಟ್ಟಿ ಅವರು 2006ರಲ್ಲಿ ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ, ರವೀಂದ್ರ ಮುರಳಿಯವರು ಅಧ್ಯಕ್ಷ ಆಗಿದ್ದರು. ಆ ಸಂದರ್ಭದಲ್ಲಿ ನನ್ನ ಜೊತೆ ಉಪಾಧ್ಯಕ್ಷರಾಗಿರ್ತಕ್ಕಂಥವರು ಸಂಜೀವ ಶೆಟ್ಟಿ ಅಮ್ಲಮಗರವರು. ಆ ಸಂದರ್ಭದಲ್ಲಿ ನಾನು ರಾಜಕೀಯವಾಗಿ ಎಷ್ಟು ಬೆಳೆಯಿಲ್ಲ, ಯುವ ನಾಯಕನಾಗಿದ್ದರೂ ಕೂಡ ಒಂದು ಮಂಡಲದ ಪ್ರಧಾನ ಕಾರ್ಯದರ್ಶಿಯ ಹುದ್ದೆ ನನಗೆ ಸಿಕ್ಕಿತ್ತು. ನನಗೆ ಈಗಲೂ ನೆನಪಿದೆ, ಅಲ್ಲಿ ದೊಡ್ಡ ದೊಡ್ಡ ನಾಯಕರ ನಡುವೆ ನಾನು ಇದ್ದ ಸಂದರ್ಭದಲ್ಲಿ ನನಗೆ ಹವಾಮಾನ ಕೆಲವು ಸರ್ತಿ ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ
ನನ್ನ ಜೊತೆ ನಿಂತು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಕ್ಕಂಥವರು ನಮ್ಮ ಈ ಸಂಜೀವ್ ಶೆಟ್ಟರು. ನಿಜವಾಗಿ ಅವರನ್ನು ನಾನು ಯಾವಾಗಲೂ ಬೇಗ ಕೆಲವೊಮ್ಮೆ ಚಂದ್ರಶೇಖರ್ ಉಚ್ಚಿಲ್ ಅವ್ರ ಹತ್ರ ಆಗಾಗ ಹೇಳ್ತಿದ್ದೆ. ನನ್ನ ಜೊತೆ ಗಟ್ಟಿಯಾಗಿ ನಿಂತು ನನ್ನ ಪರವಾಗಿ ನಿಂತು ಗಟ್ಟಿಯಲ್ಲಿ ಮಾತಾಡಿದವರು ಸಂಜಯ್ ಶೆಟ್ಟಿಯವರು. ಅದು ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ಬಿಟ್ಟು ಹಾಕೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತದಲ್ಲಿ ಆ ವ್ಯತ್ಯಾಸ ಆದರೆ ಆ ಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ನಿಂತು ಮಾತಾಡಿದವರು ಸಂಜೀವ್ ಶೆಟ್ಟಿ ಅಂಬ್ಲಮೊಗರು. ನಿಜವಾಗಿಯೂ ನಮ್ಮ ಪಾರ್ಟಿಗೆ ದೊಡ್ಡ ಒಂದು ನಷ್ಟ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡುತ್ತೇನೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಆ ದೇವರು ಕರುಣಿಸಲಿ ಎಂದು ನಾವು 1 ನಿಮಿಷ ಮೌನಾಚರಣೆಯನ್ನು ಆಚರಿಸಬೇಕಾಗಿ ಎಲ್ಲರಂತೆ ಕೇಳ್ಕೊಳ್ತೇವೆ.